7ನೇ ತಾರೀಕು ದೆಹಲಿಗೆ ಹೋಗ್ತಾ ಇದ್ದಾರೆ ಎಲ್ಲ ಕಾಂಗ್ರೆಸ್ನವರು ಹೋಗಬೇಕು ಅಂತ ಪ್ರತಿಭಟನೆ ಮಾಡ್ತಾರೆ. ಈ ಮೂಲತಃ ನಾವು ದೆಹಲಿಗೆ ಹೋಗಬೇಕು ಅಂತೇಳಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ನಮಗೆ ಅನ್ಯಾಯ ಆಗಿದೆ. ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗಿದೆ. ಬರಗಾಲದಲ್ಲಿ ಕೂಡ ಬರಕ್ಕೆ ಸಹಾಯ ಮಾಡ್ತಕ್ಕಂಥದ್ದು, ಪ್ರವಾಹ ಬಂದಾಗ ಸಹಾಯ ಮಾಡ್ತಕ್ಕಂಥದ್ದು, ಕೆಲವು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಈ ನಿಯಮಗಳಿದ್ದಾವೆ. NDRF ಇರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಸ್ಪೆಷಲ್ ಪ್ರಾವಿಷನ್ ಮೇಲೆ ಅಸಿಸ್ಟೆನ್ಸ್ ಕೊಡ್ತಕ್ಕಂಥದ್ದು ಇರ್ಬೋದು, ಅದು ಇದೆ. ಅದನ್ನು ಕೂಡ ಲೆಕ್ಕಿಸದೆ ಜನ ಕಷ್ಟದಲ್ಲಿದ್ದಾರಪ್ಪ, ನಮಗೆ ನಷ್ಟ ಆಗಿದೆ, ನಮಗೆ ಸಹಾಯ ಮಾಡಿ ಅಂತೇಳಿ ನಾವು ಕೇಳಿದಾಗ ಅವರು ಏನೂ ಕೂಡ ಸ್ಪಂದನೆ ಮಾಡಿಲ್ಲ. ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿದಾಗ ಡಿಸೆಂಬರ್ 23ನೇ ತಾರೀಕೆ, ಅದಕ್ಕೆ ಮೊದಲೇ ಭೇಟಿ ಮಾಡಿದರು. ಗೃಹ ಸಚಿವರು 23ನೇ ತಾರೀಕು ಡಿಸೆಂಬರು ನಾನು ಸಭೆ ಕರೆದು ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ರಂತ. ಅದು ಕ್ಯಾಬಿನೆಟ್ಟಲ್ಲಿ ಕೂಡ ಮುಖ್ಯಮಂತ್ರಿಗಳು ಹೇಳಿದರು. ಅದು ಏನೂ ಆಗಿಲ್ಲ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಜೊತೆಗೆ ನಮಗೆ NDRFನಲ್ಲಿ ನಮಗೆ ವರ್ಷಕ್ಕೆ ಇಷ್ಟು ಕೊಡಬೇಕು ಅಂತೇಳಿ ಒಂದು ನಿಯಮ ಮಾಡಿದ್ದಾರೆ. ಅದು ಕೂಡ ಬಂದಿಲ್ಲ. ನಾವು ಪ್ರವಾಹಕ್ಕೆ ಸ್ಪೆಷಲಾಗಿ ಕೊಡಿ ಅಂತ ಕೇಳಿದ್ದು ಬಂದಿಲ್ಲ, ಇದು ಬರಗಾಲಕ್ಕೆ. ಆಮೇಲೆ ಈ NDRF ಬಂದಿಲ್ಲ. ಒಂದು. ಎರಡನೇದು, ನಾವು ಇಡೀ ದೇಶದಲ್ಲಿ GSTಯಲ್ಲಿ ಕಟ್ಟೋದ್ರಲ್ಲಿ ಎರಡನೇ ಸ್ಥಾನದಲ್ಲಿ ಇದ್ದೀವಿ. ಮಹಾರಾಷ್ಟ್ರ ಬಿಟ್ಟರೆ ನಾವೇ ಸೆಕೆಂಡ್ ಪೊಸಿಷನಲ್ಲಿ ಇರೋರು. ಅದರದ್ದು ಸರ್ಟನ್ ಪರ್ಸೆಂಟೇಜ್ ಬರಬೇಕು ಅಂತ ಕೇಂದ್ರ ರಾಜ್ಯಕ್ಕೆ ಕೊಡಬೇಕು ಅಂತ ಹೇಳಿದಾರಲ್ವ, ಅದನ್ನು ಕೂಡ ನಮಗೆ ಸಂಪೂರ್ಣವಾಗಿ ಕೊಟ್ಟಿಲ್ಲ. ಆಮೇಲೆ ಕೇಂದ್ರದಿಂದ ಬರ್ತಕ್ಕಂಥ ಗ್ರಾಂಟ್ಸ್ ಏನಿದೆ, 60-40 ಇರ್ಬೋದು, 50-50 ಇರ್ಬೋದು, ಈ ಎಲ್ಲ ಗ್ರ್ಯಾಂಟ್ಸ್ಗಳು ನಮಗೆ ಕೊಡಬೇಕಾಗ್ತದೆ. ಅದನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಮಲತಾಯಿ ಧೋರಣೆಯನ್ನು ತೋರಿಸ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ನಾವು ಅನೇಕ ಸಂದರ್ಭದಲ್ಲಿ ನಮ್ಮ ಮಂತ್ರಿಗಳು ಹೋಗಿ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋದರೆ ಕೂಡ ಅವ್ರಿಗೆ ಅಪಾಯಿಂಟ್ಮೆಂಟ್ಸ್ ಕೊಡೋದಿಲ್ಲ. ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಿ ಅಂತ ಹೇಳಿದರು. ಅದು ಅವ್ರ ಕಿವಿಗೆ ಬಿದ್ದಿಲ್ಲ. ಅದಕ್ಕೆ ಒಂದು ಪ್ರತಿಭಟನೆಯನ್ನು ದೆಹಲಿಯಲ್ಲೇ ಹೋಗಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಸರ್ಕಾರ, ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಹೋಗ್ತೇವೆ.